ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ರೀಡಿಂಗ್ ಯಾರಿಗಾದ್ರೂ ರೆಸನೇಟ್ ಆಗ್ಬೋದು. ಇದು ಅವರ ಪ್ರೀತಿಯ ವಿಚಾರವಾಗಿ, ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಇದು ಕಂಪ್ಲೀಟ್ ಆಗಿ ಅವರ ಕರೆಂಟ್ ಫೀಲಿಂಗ್ಸ್ ಕುರಿತಾಗಿರುತ್ತೆ. ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಹಾಗೂ ಫ್ಯೂಚರ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಅವ್ರು ವಾಪಸ್ ಬರ್ತಾರಾ ನಿಮ್ ಲೈಫ್ಗೆ, ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು ಅಥವಾ ಅವರು ಮಾತಾಡದೇ ಇರ್ಬೋದು, ಏನೇ ಆಗಿರ್ಲಿ, ನೀವು ಇಷ್ಟಪಡುವ ವ್ಯಕ್ತಿಯ ಸಿಚುವೇಶನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬೇಸಿಕ್ಲಿ ಅವರ ಫೀಲಿಂಗ್ಸ್ ಏನಾಗಿದೆ, ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ಯಾವ ರೀತಿಯಾದ ಒಂದು ಸಿಚುವೇಶನ್ ಇದೆ ನಿಮ್ಮ ಪ್ರೀತಿ, ಹಾಗೂ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಬೆಟರ್ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ನಾನು ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ವಿತ್ ಟ್ಯಾರೋ ಎರಡೂ ಮಾಡ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀಡಿಂಗ್ ನ ನೋಡ್ಬೇಕಾಗತ್ತೆ. ನಾನು ಏನ್ ಹೇಳ್ತೀನಿ ಅದನ್ನ ಗಮನ ಇಟ್ಟು ಕೇಳಿಸ್ಕೋಬೇಕಾಗತ್ತೆ. ಇದು ಯಾರಿಗಾದ್ರೂ ನಾನು ಆಗ್ಲೇ ಹೇಳ್ದಾಗೆ ರೆಸನೇಟ್ ಆಗ್ಬೋದು, ಕನೆಕ್ಟ್ ಆಗ್ಬೋದು. ಅಂಡ್ ಇದನ್ನ ನಾವು ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದೀರಾ ಅಲ್ವಾ, ಹಾಗೂ ಇದು ನಿಮ್ಗೆ ತಲುಪಬೇಕಾಗಿದೆ, ಮೆಸೇಜ್ ನಿಮ್ಗೆ ತಲುಪಬೇಕಾಗಿದೆ. ಅದರಿಂದಾನೇ ನೀವು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿರೋದು. ಸೊ ನೀವು ಇಷ್ಟಪಡುವ ವ್ಯಕ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ, ಅವರು ಕಾಂಟ್ಯಾಕ್ಟ್ ಮಾಡ್ತಾರಾ, ಏನಾಗುತ್ತೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ಇದ್ರ ಬಗ್ಗೆ ನಿಮ್ಗೆ ಬೆಟರ್ ಕ್ಲಾರಿಟಿ ಈ ರೀಡಿಂಗ್ ನಲ್ಲಿ ಸಿಗ್ತಾ ಹೋಗುತ್ತೆ. ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಸೊ ಲೆಟ್ ಮೀ ಸ್ಟಾರ್ಟ್. ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು 3 ಸಲ ಅವ್ರ ಹೆಸರನ್ನ ಹೇಳಿ. ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು 3 ಸಲ ಆ ವ್ಯಕ್ತಿಯ ಹೆಸರನ್ನ ಹೇಳ್ತಾ ಹೋಗಿ. ನಾನು ನಿಧಾನವಾಗಿ ರೀಡಿಂಗ್ ನ ಮಾಡ್ತಾ ಹೋಗ್ತೇನೆ. ಸೊ ಈ ಒಂದು ವ್ಯಕ್ತಿ ಬಹಳ ಸ್ಲೋ ಇದ್ದಾರೆ, ಎಲ್ಲ ಕೂಡ ತೀರಾ ನಿಧಾನ, ಏನ್ ಮಾಡಿದ್ರು ನಿಧಾನ ಅಂತ ಹೇಳ್ತೀವಲ್ಲ. ಸೊ ಈ ರಿಲೇಶನ್ಶಿಪ್ ಕೂಡ ಅಷ್ಟೇ ಸಾಫ್ಟ್ ಅಂಡ್ ಸೋಬರ್ ಆಗಿ ಹೋಯ್ತು ಅಂತ ಹೇಳ್ಬೋದು. ಅಂದ್ರೆ ನೀವು ಅವ್ರನ್ನ ಮಾತಾಡ್ಸಿದ್ದು, ಕನೆಕ್ಟ್ ಆಗಿದ್ದು ಪಾಸ್ಟ್ ನಲ್ಲಿ ಕೂಡ ಅಷ್ಟು ಫೋರ್ಸ್ ಏನಿರ್ಲಿಲ್ಲ. ಹಾಗೂ ಅವ್ರೊಂದು ಕಂಫರ್ಟ್ ಝೋನ್ ಅಲ್ಲಿ ಇರುವಂತಹ ವ್ಯಕ್ತಿ. ಈ ವ್ಯಕ್ತಿಗೆ ರಿಸ್ಕ್ ತಗೊಳ್ಳೋದನ್ನ ಅಂದ್ರೆ ಇಷ್ಟ ಆಗೋದಿಲ್ಲ. ಯಾವ್ದು ಸೇಫ್ ಅನ್ಸುತ್ತೆ ಅವ್ರು ಅದನ್ನೇ ಮಾಡೋದು. ಯಾವಾಗ್ಲೂ ಕೂಡ ಅವರು ಯೋಚನೆ ಮಾಡೋದು ಹೇಗಿರುತ್ತೆ ಅಂದ್ರೆ, ಇದರಿಂದ ನನಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಾನು ಇದನ್ನ ಮಾಡಲ್ಲ. ಈ ತರ ಒಂದು ಪರ್ಸನಾಲಿಟಿ ಇಟ್ಕೊಂಡಿರುವಂತಹ ವ್ಯಕ್ತಿ ಇವರು. ಮತ್ತು ಈ ವ್ಯಕ್ತಿ ನೇರವಾಗಿ ಯೋಚನೆ ಮಾಡ್ತಾರೆ ಯಾವಾಗ್ಲೂ. ಅಂದ್ರೆ ತೀರಾ ತಿರ್ಚಿ ಮುರ್ಚಿ ಮಾತಾಡೋದು ಅದೆಲ್ಲ ಇಲ್ಲ ಇವ್ರ ಹತ್ರ. ಇವರು ಏನೇ ಇದ್ರು ಕೂಡ ಓಕೆ, ಇದನ್ನ ನಾನು ಮಾಡ್ಬೇಕು, ಇದನ್ನ ಮಾಡ್ತೀನಿ. ಸೊ ಇವ್ರು 1 at a time ಮಾಡುವಂತ ವ್ಯಕ್ತಿ. ಅಂದ್ರೆ ಒಂದು ಟಾಸ್ಕ್ ಮಾಡ್ಬೇಕು ಅಂದ್ರೆ ಮಾಡ್ತಾರೆ. ಆದ್ರೆ ತುಂಬಾ ಕೆಲ್ಸಗಳು ಬಂದ್ರೆ ಅವ್ರಿಗೆ ತಲೆ ಕೆಟ್ಟ ಹೋಗುತ್ತೆ. ಅಂದ್ರೆ ಇವ್ರಿಗೆ ಸ್ಟ್ರೆಸ್ ಅಂದ್ರೆ ಆಗೋದಿಲ್ಲ, ಇವ್ರಿಗೆ ಸ್ಟ್ರೆಸ್ ತಗೊಳಕ್ ಆಗೋದಿಲ್ಲ. ಹಾಗೂ ಈ ವ್ಯಕ್ತಿಗೆ ಲೈಫ್ ಸಿಂಪಲ್ ಆಗಿರಕ್ ಇಷ್ಟಪಡ್ತಾರೆ. ಹಾಗೂ ಜಾಸ್ತಿ ಪ್ರಾಬ್ಲಮ್ಸ್ ಬರುತ್ತೆ ಅಂದ್ರೆ ಹೆದರ್ಕೊಂಡ್ ಬಿಡ್ತಾರೆ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಅ ರಿಸ್ಕ್ ಟೇಕರ್. ನೀವು ಇಷ್ಟಪಡುವಂತಹ ವ್ಯಕ್ತಿ ರಿಸ್ಕ್ ಟೇಕರ್ ಅಲ್ಲ. ಹಾಗೂ ಈ ವ್ಯಕ್ತಿ ಇನ್ನೊಂದು ಗುಣ ಏನಿದೆ ಅಂದ್ರೆ, ಇವರು ಅರ್ಧಂಬರ್ಧ ಕೆಲಸಗಳನ್ನ ಮಾಡಿ ಹಾಗೆ ನಿಂತು ಬಿಡ್ತಾರೆ. ಹಾಗೆ ನಿಮ್ಮ ರಿಲೇಶನ್ಶಿಪ್ ನು ಇಟ್ಕೊಂಡಿರೋದು. ಡೆಡಿಕೇಟೆಡ್ ಇಲ್ಲ, ಒಂದು ಡೆಡಿಕೇಶನ್ ಇಲ್ಲ. ಅವ್ರಿಗೆ ಯಾವಾಗ ತುಂಬಾ ಕಷ್ಟ ಅನ್ಸುತ್ತೆ ಅವರು ಅದನ್ನ ಮಾಡಕ್ಕೆ ಹೋಗಲ್ಲ, ಅವ್ರ ಆ ಕೆಲಸ ಮಾಡಕ್ಕೆ ಹೋಗಲ್ಲ, ಬ್ಯಾಕ್ ಆಫ್ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ವ್ಯಕ್ತಿಗೆ ಪ್ರಾಬ್ಲಮ್ ಅಂತ ಬಂದಾಗ ಅದು ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡುವಂತವ್ರು. ಹಾಗೆ ನಿಮ್ ರಿಲೇಶನ್ಶಿಪ್ ನು ನೋಡಿದ್ದಾರೆ. ಅವ್ರ ಕಂಫರ್ಟ್ಗೆನೆ ಈ ರಿಲೇಶನ್ಶಿಪ್ ನಲ್ಲಿ ಅವರು ಬಂದಿದ್ದು. ಅವರ ಇಂಟೆನ್ಷನ್ ಯಾವಾಗ್ಲೂ ಅವ್ರನ್ನ ಅವರೇ ಫಸ್ಟ್ ಪ್ರಯಾರಿಟಿ ಹಾಕೊಳ್ತಾರೆ. ಮತ್ತು ನಾನು ಆಗ್ಲೇ ಹೇಳ್ದಾಗೆ ಈ ರಿಲೇಶನ್ಶಿಪ್ ಇವಾಗ ಇತ್ತೀಚೆಗೆ ಅವ್ರಿಗೆ ತೀರಾನೇ ಕಾಂಪ್ಲಿಕೇಟೆಡ್ ಅನಿಸ್ತಾ ಇದೆ. ಅವ್ರ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಹಾಗೂ ಅವ್ರಿಗೆ ಏನಾದ್ರೂ ಒಂದು ಪ್ರಾಬ್ಲಮ್, ಒಂಥರ ಹೆದರ್ಕೊಳ್ಳುವಂತ ಸ್ವಭಾವ. ಏನೇ ಆದ್ರೂ ಕೂಡ ಹೆದರ್ಕೊಂಡ್ ಬಿಡ್ತಾರೆ. ಸಣ್ಣದು ಏನಾದ್ರೂ ಲೈಫ್ ನಲ್ಲಿ ನಡೆದ್ರು ಕೂಡ ಹಿಂಜರಿದ್ ಬಿಡ್ತಾರೆ. ಆತಂಕದ ವ್ಯಕ್ತಿತ್ವ ಹೊಂದಿರುವಂತವ್ರು ಇವರು.
ಹಾಗೂ ಇವರಿಗೆ ಅವರ ಫ್ಯಾಮಿಲಿ ಅಂದ್ರೆ ಬಹಳ ಇಂಪಾರ್ಟೆಂಟ್, ತುಂಬಾ ಮ್ಯಾಟರ್ ಆಗುತ್ತೆ ಇವ್ರಿಗೆ. ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಶನ್ಶಿಪ್ ಅಂದ್ರೆ ಅಫ್ಕೋರ್ಸ್ ಇಂಪಾರ್ಟೆಂಟ್. ಆದ್ರೆ ನೀವು ನೋಡ್ತಾ ಇರ್ಬೋದು ಫ್ಲೇಮ್ ತುಂಬಾನೇ ಲೋ ಆಗೇ ಇದೆ. ಫ್ಲೇಮ್ ಇಸ್ ಕ್ವೈಟ್ ಲೋ. ಇದರ ಅರ್ಥ ಏನಂದ್ರೆ ಈ ವ್ಯಕ್ತಿ ನಿಮ್ಮ ಕಡೆಗೆ ಇತ್ತೀಚೆಗೆ ಗಮನ ಹರಿಸದೇ ಇರುವಂಥದ್ದು, ಇಂಪಾರ್ಟೆನ್ಸ್ ಕೊಡದೇ ಇರುವಂಥದ್ದು, ಹಾಗೂ ತೀರಾ ಯೋಚನೆ ಮಾಡ್ತಾ ಇದ್ದಾರೆ, ಬೇಕಾ ಬೇಡ್ವಾ, ಬರ್ಬೇಕಾ ಬೇಡ್ವಾ, ನಾನ್ ಮೆಸೇಜ್ ಮಾಡ್ಬೇಕಾ ಬೇಡ್ವಾ, ಈಕೆ ನನ್ನ ಲೈಫಲ್ಲಿ ಅಥವಾ ಈತ ನನ್ನ ಲೈಫಲ್ಲಿ ಇದ್ರೆ ಒಳ್ಳೇದಾ ಅಲ್ವಾ? ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಅ ರಿಸ್ಕ್ ಟೇಕರ್. ನಾನು ಆಗ್ಲೇ ಹೇಳ್ದಾಗೆ ಇವ್ರಿಗೆ ರಿಸ್ಕ್ ಅಂದ ತಕ್ಷಣ ಭಯ ಬರುತ್ತೆ. ಹಾಗೂ ಈ ವ್ಯಕ್ತಿಯಲ್ಲಿ ಅಷ್ಟು ಪ್ಯಾಷನ್ ಅಂಡ್ ಇಂಟ್ರೆಸ್ಟ್ ಕೂಡ ಇಲ್ಲ. ಪರ್ಸನಾಲಿಟಿ ಒಂದ್ ರೀತಿಯಾದ ವೀಕ್ ಮೆಂಟಾಲಿಟಿ ಇರುವಂತವ್ರು. ಯಾರಾದ್ರೂ ಏನಾದ್ರು ಹೇಳ್ಬಿಟ್ರೆ ಭಯ ಪಟ್ಕೊಂಡ್ಬಿಡ್ತಾರೆ. ಆದ್ರೆ ನೀವ್ ಅವ್ರಿಗೆ ತದ್ದು ವಿರುದ್ಧವಾಗಿರುವಂತಹ ವ್ಯಕ್ತಿ. ಸೊ ನಿಮಗೆ ಎಲ್ಲ ಕೂಡ ಆಕ್ಷನ್ ಇರ್ಬೇಕು, ಮುಂದೆ ಹೋಗ್ಬೇಕು, ಆಸೆ ಕನಸುಗಳು ಜಾಸ್ತಿ. ಹಾಗೂ ನಿಮ್ಗೆ ಈ ವ್ಯಕ್ತಿಯ ಎನರ್ಜಿನೇ ಒಂಥರ ಸ್ಲೋ ಅನ್ಸುತ್ತೆ, ಬೋರ್ ಅನ್ಸುತ್ತೆ, ಒಂದೊಂದ್ಸಲ ಬೋರಿಂಗ್ ಅನ್ಸ್ಬಿಡುತ್ತೆ ಇವ್ರ ಜೊತೆ ಇರೋದು, ಮಾತಾಡೋದು ಕೂಡ. ಅಷ್ಟು ಅಟ್ರಾಕ್ಟಿವ್ ಪರ್ಸನಾಲಿಟಿ ಅಲ್ಲ ಈ ವ್ಯಕ್ತಿ. ನಾನು ಏನಿದೆಯೋ ಅದನ್ನ ಹೇಳಲೇಬೇಕಾಗತ್ತೆ. ನಾನು ಆಗ್ಲೇ ಹೇಳ್ದಾಗೆ ಇವ್ರಿಗೆ ಒಂದು ಕಂಫರ್ಟ್ ಆಗಿರುವಂತಹ ಲೈಫ್ ಸ್ಟೈಲ್ ಬೇಕಾಗತ್ತೆ. ಈಗ ಲೆಟ್ಸ್ ಈ ವ್ಯಕ್ತಿ ಹೇಗೆ ಅಂದ್ರೆ ಇವತ್ತು ಖುಷಿಯಾಗಿದ್ದೀನಲ್ವಾ ಅಷ್ಟು ಸಾಕು ನನ್ಗೆ, ನಾಳೆದೆಲ್ಲ ನಾನು ಯೋಚನೆ ಮಾಡಲ್ಲ. ಯಾಕಂದ್ರೆ ನಾಳೆ ನಾನು ರಿಸ್ಕ್ ತಗೊಳಕ್ಕೂ ಹೋಗಲ್ಲ ಅನ್ನುವಂಥ ಒಂದು ಪರ್ಸನಾಲಿಟಿ ಇರುವಂತವ್ರು. ಸೊ ಇವ್ರ ಜೊತೆ ನೀವು ಏನಾದ್ರೂ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೂ ಕೂಡ ಅವರು ಏನನ್ನು ಕೂಡ ಒಂದು ಡೆಡಿಕೇಶನ್ ರಿಲೇಶನ್ಶಿಪ್ಗೆ ತೋರಿಸೋದಿಲ್ಲ. ಹಾಗೂ ನಿಮ್ಮ ಕಡೆಗೂ ಕೂಡ ಅವರು ಇತ್ತೀಚೆಗೆ ಇಂಟ್ರೆಸ್ಟ್ ಕಳ್ಕೊಳ್ತಾ ಇರುವ ಉದ್ದೇಶನೂ ಅದೇ ಆಗಿದೆ. ಅವ್ರಿಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ ತುಂಬಾ ನನಗೆ ರಿಸ್ಕ್ ಆಗುತ್ತಾ, ಪ್ರಾಬ್ಲಮ್ ಆಗುತ್ತಾ ಇದರಿಂದ. ಸೊ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ಈ ರಿಲೇಶನ್ಶಿಪ್ ನ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗೂ ಮನಸ್ಸಿನಲ್ಲೇ ಭಯನೂ ಪಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಮತ್ತು ರಿಲೇಶನ್ಶಿಪ್ ಬಗ್ಗೆ. ಇದು ಒಂದು ಸೀಕ್ರೆಟ್ ರಿಲೇಶನ್ಶಿಪ್ ಆಗಿರಬಹುದು, ಅಂದ್ರೆ ಯಾರಿಗೂ ಹೇಳದೇ ಇರುವಂತದ್ದು ಇರ್ಬೋದು, ಅಥವಾ ಇದನ್ನ ಅವರು ಬೇರೆಯವ್ರಿಗೆ ಹೇಳ್ಕೊಂಡ್ರೆ ಏನ್ ಅನ್ಕೊಳ್ತಾರೋ, ಜಡ್ಜ್ ಮಾಡ್ತಾರೋ ಏನೋ ಅನ್ನುವಂತ ಒಂದು ಮನಸ್ಥಿತಿನಲ್ಲಿದ್ದಾರೆ. ಹಾಗೆ ನಾನು ಝೀರೋ ಅನ್ನುವಂಥ ಒಂದು ಇದನ್ನ ನೋಡ್ತಾ ಇದ್ದೀನಿ. ಆ ಒಂದು ಶೇಪ್ ತಗೊಂಡ್ಬಿಟ್ಟಿದೆ ಝೀರೋ ಅನ್ನುವಂಥದ್ದು. ಸೊ ಇತ್ತೀಚೆಗೆ ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಇರ್ಬೋದು, ಕಾಂಟ್ಯಾಕ್ಟೇ ಇಲ್ಲ, ಹಾಗೂ ಮಾತಿಲ್ಲ, ಏನೂ ಇಲ್ಲ, ಅವ್ರ ಕಡೆಯಿಂದ ಆಕ್ಷನ್ ಇಲ್ಲ, ಆ ರೀತಿಯಾದ ಅನುಭವ ನಿಮಗೂ ಆಗ್ತಾ ಇದೆ. ಸೊ ಬೇಸಿಕ್ಲಿ ಅವ್ರಿಗೇನ್ ಅನ್ನಿಸ್ತಾ ಇದೆ ಅಂದ್ರೆ ಈ ಪ್ರಾಬ್ಲಮ್ ನೀವು, ಅಂಡ್ ಇದಕ್ಕೆ ಉತ್ತರ ಏನಾಗುತ್ತೆ ಅಂದ್ರೆ ಏನು ಮಾಡದೇ ಇರೋದೇನೆ, ಸುಮ್ಮನೆ ಆಗ್ಬಿಡೋದೇ ಬೆಟರ್ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವ್ರಿಗೆ ಏನ್ ಅನ್ನಿಸ್ತಾ ಇದೆ ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಿಮ್ಮ ಬಗ್ಗೆ ಅವ್ರಿಗೆ ಅಪಾರವಾದ ಗೌರವ ಇದೆ. ನಿಮ್ ಬಗ್ಗೆ ಅವ್ರಿಗೆ ಏನು ನೆಗೆಟಿವಿಟಿ ಅಂತ ಇಲ್ಲ. ನಿಮ್ ಬಗ್ಗೆ ಏನು ಒಂದು ಏನ್ ಹೇಳ್ತಾರೆ, ಪರ್ಸನಾಲಿಟಿ ವೈಸ್ ನೀವು ಬೆಸ್ಟ್ ಇದೀರಾ ಅಂತಾನೆ ಅನ್ಕೊಂಡಿದ್ದಾರೆ. ಹಾಗೂ ನಿಮ್ಮನ್ನ ನೋಡ್ತಾ ನೋಡ್ತಾ ಅವ್ರಿಗೊಂದ್ ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಯುತ್ತೆ. ಏಕೆಂದ್ರೆ ನಿಮ್ಮಲ್ಲಿರುವಂತಹ ಒಂದು ವೇಗ ಅವರಲ್ಲಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಅವ್ರ ಬಗ್ಗೆನೆ ಅವ್ರಿಗೆ ಒಂದು ಏನ್ ಹೇಳ್ತಾರೆ, ಆತ್ಮವಿಶ್ವಾಸ ಕಳ್ಕೊಂಡ ಹಾಗಾಗತ್ತೆ. ನೀವು ಮಾತಾಡುವ ಒಂದು ಇಂಟ್ರೆಸ್ಟ್ ನಲ್ಲಿ ಈ ವ್ಯಕ್ತಿ ಮಾತಾಡೋದಿಲ್ಲ. ಸೊ ನೀವು ಅವರ ಲೈಫ್ ನಲ್ಲಿ ಒಂದು ಬೆಸ್ಟ್ ಎಂಟರ್ಟೈನರ್ ಆಗಿದ್ದೀರಾ ಅಂತ ಹೇಳ್ತೀನಿ. ಒಂದು ಗಿವರ್ ಅಂತ ಹೇಳ್ತೀವಿ. ಗಿವರ್ ಅಂದ್ರೆ ನೀವೇ ಎಲ್ಲ ರಿಲೇಶನ್ಶಿಪ್ಗೆ ಮಾಡ್ತಾ ಇರೋದು. ತುಂಬಾ ನಿಮ್ಮ ಎಫರ್ಟ್ಸ್ ಇದೆ, ಅವರ ಎಫರ್ಟ್ಸ್ಗೆ ನೋಡಕ್ ಹೋದಾಗ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇದೆ. ನಿಮ್ಮ ಕಡೆಯಿಂದ ಒಂದು ಕಮಿಟ್ಮೆಂಟ್ ಜಾಸ್ತಿ ಇದೆ ಅವ್ರಿಗೆ ಹೋಲಿಸಿದ್ರೆ. ನಾನು ಇಲ್ಲಿ ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಇನ್ಯಾರನ್ನೋ ನೋಡ್ತಾ ಇದ್ದಾರೆ ಆ ತರದ್ ಏನೂ, ಆಕ್ಚುಲಿ ಇವ್ರ ಲೈಫ್ ತುಂಬಾ ಸಪ್ಪೆ ಅಂತ ಹೇಳ್ತೀನಿ. ಸಪ್ಪೆ ಅಂದ್ರೆ ಏನೂ ಇಲ್ಲ ಇವ್ರ ಲೈಫ್ ನಲ್ಲಿ. ಒಂದ್ ಕೆಲ್ಸ ಇದ್ರೆ ಆಯ್ತು, ಅಷ್ಟೇ ಸಾಕು, ಆಯ್ತು ಇವತ್ತಿನ ಊಟ, ಇವತ್ತಿನ ಏನಿದೆ, ಇವತ್ತಿನ ನಿದ್ದೆ, ಇಷ್ಟೇ ಸಾಕು ನನ್ಗೆ. ಸೊ ಯು ಕ್ಯಾನ್ ಸಿ, ಓ ಗಾಡ್, ಲುಕ್ ಎಟ್ ದ ಫ್ಲಿಕರ್. ಸೊ ಫ್ಲಿಕರ್ ಕೂಡ ಬಂದಿದ್ದ ಅರ್ಥ ಏನಂದ್ರೆ ಈ ವ್ಯಕ್ತಿಗೆ ಇತ್ತೀಚೆಗೆ ನೀವಂದ್ರೆ ಒಂದ್ ಸ್ವಲ್ಪ ಕಿರಿಕಿರಿನೂ ಆಗ್ತಾ ಇದೆ. ಬಿಕಾಸ್ ನೀವು ಪ್ರೆಷರ್ ಹಾಕ್ತಾ ಇರ್ಬೋದು ಇವ್ರ ಕಡೆಗೆ, ನೋಡು ಏನಾದ್ರೂ ಮಾಡು, ಮುಂದೆ ಹೋಗೋಣ, ಆತರ ನೀವು ಅವ್ರಿಗೆ ಪ್ರೆಷರ್ ಹಾಕ್ತಾ ಇರೋದು ಸ್ವಲ್ಪ ಅವ್ರಿಗೆ ಇರುಸು ಮುರುಸು ಆಗ್ತಾ ಇದೆ ಅಂತಾನು ಹೇಳ್ಬೋದು. ಸೊ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ ಅಂದ್ರೆ ಈ ರಿಲೇಶನ್ಶಿಪ್ ನಲ್ಲಿ ನಿಮ್ಮ ಎಫರ್ಟ್ಸ್ 100% ಆಗಿದೆ, ಹಾಗೂ ಅವರ ಎಫರ್ಟ್ 0 ಆಗ್ಬಿಟ್ಟಿದೆ. ಸೊ ಅದೇ ಒಂದು ಇಂಬ್ಯಾಲೆನ್ಸ್ ಈ ರಿಲೇಶನ್ಶಿಪ್ ನಲ್ಲಿ ನಾನು ನೋಡ್ತಾ ಇದ್ದೀನಿ. ಇವರು ವಾಪಸ್ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನ ಬೆಟರ್ ಕ್ಲಾರಿಟಿ ನಾನು ಟ್ಯಾರೋ ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ. ಆದ್ರೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲಿ ಹೆಚ್ಚು ಮಾಹಿತಿ ಏನಿದೆ, ಏನ್ ನಾನು ಈ ರೀಡಿಂಗ್ ನಲ್ಲಿ ಅನುಭವಿಸ್ತಾ ಇದ್ದೀನಿ, ಲೈಕ್ ವಾಟ್ ಐ ಆಮ್ ಫೀಲಿಂಗ್, ಅದ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ವ್ಯಕ್ತಿ ನಿಮ್ಮ ಬಗ್ಗೆ ಈಗ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ, ಹೌದು. ಹಾಗೂ ನಿಮ್ಮ ಮಾತನ್ನ ಅವರು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ.
ಮತ್ತು ಹಿಂದೆ ನೀವು ಅವರು ಸ್ಪೆಂಡ್ ಮಾಡಿರುವಂತ ಟೈಮ್ನ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ಸಿ, ಈ ರಿಲೇಶನ್ಶಿಪ್ ನಲ್ಲಿ ಎಲ್ಲಾ ಏನೂ ಇರ್ಲಿಲ್ಲ ಅಂತ ನಾನು ಹೇಳಲ್ಲ. ಈ ರಿಲೇಶನ್ಶಿಪ್ ತುಂಬಾ ತುಂಬಾ ಸಾಫ್ಟ್ ಅಂಡ್ ಸೋಬರ್ ಅಂಡ್ ಸ್ಮೂತ್ ಆಗಿತ್ತು. ರಗಳೆ ಇರ್ಲಿಲ್ಲ, ಏನು ಕಾನ್ಫ್ಲಿಕ್ಟ್ಸ್ ಇರ್ಲಿಲ್ಲ. ನೀವಿಬ್ರು ತುಂಬಾ ಚೆನ್ನಾಗಿ ಜೆಲ್ ಆಗ್ತಾ ಇದ್ರಿ. ನೀವು ಅವರು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅದ್ಭುತವಾಗಿತ್ತು. ಆದ್ರೆ ಆಸ್ ಐ ಟೋಲ್ಡ್, ಇವ್ರಿಗೆ ರಿಸ್ಕ್ ತಗೊಳ್ಳೋದು ಇಷ್ಟ ಆಗೋದಿಲ್ಲ, ಭಯ ಇದೆ ತುಂಬಾ. ಅದರಿಂದಾನೇ ಈ ರಿಲೇಶನ್ಶಿಪ್ ನಲ್ಲಿ ಒಂದಷ್ಟು ನೀವು ಕಾಂಪ್ಲಿಕೇಶನ್ಸ್ ನ ನೋಡ್ತಾ ಇದ್ದೀರಾ. ಆದ್ರೆ ಈಗ ಪ್ರೆಸೆಂಟ್ ಎನರ್ಜಿ ಹೇಗಿದೆ ಅಂದ್ರೆ ನಿಮ್ಮ ಕಡೆಗೆ ಅವ್ರಿಗೆ ಸಾಫ್ಟ್ ಕಾರ್ನರ್ ಇದೆ, ಹಾಗೂ ಬೇಕು ಅನ್ನುವಂತ ಒಂದು ಡಿಸೈರ್, ಆಸೆನೂ ಇದೆ ಅಂತಾನೆ ಹೇಳ್ತೀನಿ. ನಾನು ಇನ್ನೇನು ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ. ಆದ್ರೆ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಗೌರವ ಇದೆ, ಹಾಗೂ ನೀವಂದ್ರೆ ಒಂಥರ ಬೆಸ್ಟ್ ಪರ್ಸನಾಲಿಟಿ. ನಿಮ್ಮನ್ನೇ ಒಂದು ಇನ್ಫ್ಲೂಯೆನ್ಸರ್ ಆಗಿ ಅವ್ರ ಲೈಫ್ ನಲ್ಲಿ ನೋಡ್ತಾರೆ, ಹಾಗೂ ನೀವು ಅವರ ಒಂದು ಖಾಲಿ ಲೈಫ್ ನ ತುಂಬಿದೀರಾ. ಅಂದ್ರೆ ನೀವು ಅವ್ರ ಲೈಫ್ ನ ಇಂಟ್ರೆಸ್ಟಿಂಗ್ ಮಾಡಿದೀರಾ. ಮೇ ಬಿ ನೀವ್ ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತ ಫೋರ್ಸ್ ಮಾಡಿರ್ಬೋದು, ಯಾಕೆ ಹೀಗೆ ಇರ್ತೀಯ ಅಂತ ಹೇಳಿರ್ಬೋದು, ನೀನ್ ಈ ತರ ಡಲ್ ಆಗಿರ್ಬೇಡ ಅಂತ ಹೇಳಿರ್ಬೋದು. ಸೊ ನೀವೇ ಒಂದು ಫೈರ್ ಎಲಿಮೆಂಟ್ ಆಗಿದ್ದೀರಾ ಅವ್ರ ಲೈಫ್ ನಲ್ಲಿ. ನೀವು ಒಂದು ಒಳ್ಳೆಯ ದಾರಿ ದೀಪನೂ ಆಗಿದ್ದೀರಾ ಅವ್ರ ಲೈಫ್ ನಲ್ಲಿ ಅಂತ ಹೇಳ್ತೀನಿ. ಅದು ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ನೀವ್ ಎಷ್ಟೋ ಸಲ ಒಳ್ಳೊಳ್ಳೆ ಅಡ್ವೈಸಸ್ ನ ಈ ವ್ಯಕ್ತಿ ಕೊಟ್ಟಿದ್ದೀರಾ, ಹಾಗೂ ಅವ್ರ ಲೈಫ್ ನ ಪರಿಪೂರ್ಣ ಮಾಡೋಕ್ಕೂ ನೀವು ಕಾರಣ ಆಗಿದ್ದೀರಾ ಅಂತ ಹೇಳ್ತೀನಿ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಭಯಗಳು, ಅವ್ರ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ಅವ್ರಿಗೆ ಏನ್ ಅನಿಸ್ತಿದೆ ಅಂದ್ರೆ ನನ್ನಿಂದ ಏನೋ ಅಂದ್ರೆ ಅವ್ರಿಗೆ ನೀವ್ ಅವ್ರ ಜೊತೆ ಖುಷಿಯಾಗಿರಲ್ಲ ಅನ್ನುವಂತ ಒಂದು ಭಯನೂ ಇದೆ. ಈ ತರ ಎಲ್ಲ ಯೋಚನೆಯಿಂದ ಏನಾಗ್ತಾ ಇದೆ ಅಂದ್ರೆ ರಿಲೇಶನ್ಶಿಪ್ ನಲ್ಲಿ ಏನು ಇಂಪಾರ್ಟೆಂಟ್ ಆಗಿದೆ ಅದ್ರ ಕಡೆಗೆ ಗಮನ ಕೊಡಕ್ ಆಗ್ತಾ ಇಲ್ಲ. ಬಿಕಾಸ್ ಅವರ ಒಂದು ಲಿಮಿಟೆಡ್ ಥಾಟ್ಸ್ ಅಂತ ಹೇಳ್ತೀವಿ. ಲಿಮಿಟೆಡ್ ಥಾಟ್ಸ್ ಅಂದ್ರೆ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇರುವಂತಹ ಶೈಲಿ ಹೇಗಿದೆ ಅಂದ್ರೆ, ನನ್ ಕೈಲಿ ಆಗಲ್ಲ, ನಾನು ಇವ್ರನ್ನ ಖುಷಿಯಾಗಿ ಇಡಕ್ ಆಗಲ್ಲ, ನನ್ನಿಂದ ಇವ್ರಿಗೆ ಪ್ರಾಬ್ಲಮ್ ಇದೆ, ಅವ್ರ ಲೈಫ್ ಚೆನ್ನಾಗಿದೆ, ನನ್ನಿಂದ ಯಾಕೆ ಅವ್ರ ಸ್ಟ್ರಗಲ್ ಆಗ್ಬೇಕು, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದಾರೆ. ಅದರಿಂದಾನೇ ಹಿಂಜರಿದಿದ್ದಾರೆ. ಅವ್ರಿಗೆ ಅವ್ರ ಬಗ್ಗೆ ಒಂದಷ್ಟು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತ ನೋಡಕ್ ಹೋದಾಗ ಐ ವುಡ್ ಸೇ ಇತ್ತೀಚೆಗೆ ಇಂಪ್ರೂವ್ ಆಗ್ತಾ ಇದೆ, ಬಿಕಾಸ್ ನಿಮ್ಮಿಂದ ಅಂತಾನೆ ನಾನು ಹೇಳ್ತೇನೆ. ಆದ್ರೆ ಲೈಕ್ ಐ ವುಡ್ ಸೇ ಅವ್ರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಲೈಫ್ ನಲ್ಲಿ. ಈ ವ್ಯಕ್ತಿ ಎಲ್ಲವನ್ನು ತುಂಬಾ ಕಷ್ಟದಿಂದ ಪಡೆದಿದ್ದಾರೆ. ಅದರಿಂದಾನೇ ಅವ್ರಿಗೆ ಇದು ಕೂಡ ರಿಲೇಶನ್ಶಿಪ್ ಹಾಳಾಗುತ್ತೇನೋ ಆ ತರ ಒಂದು ಭಯ ಇದೆ. ನಿಮ್ಮನ್ನ ಕಳ್ಕೊಳ್ಳೋ ಭಯ ಖಂಡಿತವಾಗ್ಲೂ ಇದೆ. ಸೊ ಏನಾದ್ರೂ ಇವಾಗ ನೋ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಇದು ಅವರ ಒಂದು ಭಯದಿಂದಾನೇ ಇರ್ಬೋದು, ಅಥವಾ ಅವರ ಒಂದು ಹಿಂಜರಿಕೆಯಿಂದ ಇರ್ಬೋದು. ಅದೊಂದು ಪ್ರಾಬ್ಲಮ್ ಇದೆ. ಈ ರಿಲೇಶನ್ಶಿಪ್ ಸರಿ ಹೋಗುತ್ತೆ ಅಂತಾನೆ ಕಾಣ್ತಾ ಇದೆ, ಬಿಕಾಸ್ ಅವರು ಇರಕ್ಕಾಗಲ್ಲ ನಿಮ್ನ ಬಿಟ್ಟು, ನೀವು ಅವ್ರನ್ನ ಬಿಟ್ಟು ಇರೋಕ್ ಆಗೋದಿಲ್ಲ. ಅಂಡ್ ಐ ಆಮ್ ಸೀಯಿಂಗ್ ಸ್ಲೋಲಿ ಈ ರಿಲೇಶನ್ಶಿಪ್ ಪ್ರೋಗ್ರೆಸ್ ಆಗುತ್ತೆ. ಸ್ಲೋ ಗ್ರೋತ್ ಇದೆ ಈ ರಿಲೇಶನ್ಶಿಪ್ ನಲ್ಲಿ. ಇಬ್ರು ಕೂಡ ಒಬ್ರಿಗೊಬ್ರು ಟೈಮ್ ಕೊಡ್ಬೇಕಾಗತ್ತೆ. ಅವರೇ ರೀಚ್ ಔಟ್ ಆಗ್ತಾರೆ ಅಂತಾನು ನನ್ಗೆ ಆ ಒಂದು ಎನರ್ಜಿ ಯೂನಿವರ್ಸ್ ಇಂದ ಬರ್ತಾ ಇದೆ. ಸೊ ನೀವೇನು ಮಾಡುವ ಅವಶ್ಯಕತೆ ಇಲ್ಲ. ಸೊ ಲೆಟ್ ಮೀ ಡೂ ದ ಟ್ಯಾರೋ ರೀಡಿಂಗ್ ಆಲ್ಸೋ ಫಾರ್ ಯು. ನಾನಿವಾಗ ಟ್ಯಾರೋ ರೀಡಿಂಗ್ ಐ ಆಮ್ ಡೂಯಿಂಗ್ ದ ಟ್ಯಾರೋ ರೀಡಿಂಗ್. ಗೈಡ್ಸ್ ಏನ್ ಹೇಳ್ತಾರೆ, ಯೂನಿವರ್ಸ್ ಏನ್ ಹೇಳುತ್ತೆ ಅಂತ ಕೂಡ ನಾನು ನಿಮ್ಗೆ ರೀಡಿಂಗ್ ನ ಮಾಡ್ತೀನಿ. ಈ ಒಂದು ರಿಲೇಶನ್ಶಿಪ್ ಬಗ್ಗೆ, ಈ ರಿಲೇಶನ್ಶಿಪ್ ಮುಂದೆ ನಾನು ನೋಡ್ತಾ ಇದ್ದೀನಿ ಸ್ಟೆಬಿಲಿಟಿ ಇದೆ. ಅಂದ್ರೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗುತ್ತೆ ಇದು. ಇವಾಗ ಪ್ರಾಬ್ಲಮ್ಸ್ ಇರಬಹುದು, ಆದ್ರೆ ಸಾಲ್ವ್ ಆಗುತ್ತೆ, ಸರಿ ಹೋಗುತ್ತೆ, ಹಾಗೂ ಇಬ್ರು ಕೂಡ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀರಾ. ಒಬ್ಬರನ್ನೊಬ್ರು ಬಿಟ್ಟಿರಕ್ ಆಗೋದಿಲ್ಲ, ಅದೇ ಒಂದು ಇಶ್ಯೂ ಆಗಿದೆ. ನಾನು ಇನ್ನ ಒಂದಷ್ಟು ಕ್ಲಾರಿಟಿ ನಿಮ್ಗೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಕೊಡ್ತೀನಿ. ದ ಹರ್ಮಿಟ್ ಕಾರ್ಡ್ ಬಂದಿದೆ. ನಾನು ಆಗ್ಲೇ ಹೇಳ್ದಾಗೆ ಅವ್ರು ಇವಾಗ ಸೈಲೆಂಟ್ ಆಗಿದ್ದಾರೆ, ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಅವ್ರು ತುಂಬಾ ಯೋಚನೆ ಮಾಡ್ತಾ ಇದೆ, ಇಂಟ್ರೋಸ್ಪೆಕ್ಷನ್ ಮಾಡ್ತಾ ಇದಾರೆ ಅಂತ ಕೂಡ ಈ ಕಾರ್ಡ್ ಬರ್ತಾ ಇದೆ. ಸೊ ಏನ್ ಮಾಡ್ಲಿ, ಬೇಕಾ ಬೇಡವಾ, ನನ್ ಕೈಲಿ ಆಗುತ್ತಾ ಇದನ್ನ ನಿಭಾಯಿಸಕ್ಕೆ, ಈ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳಕ್ ನನ್ಗೆ ಆಗುತ್ತಾ, ಈ ತರ ಎಲ್ಲ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಇಟ್ಸ್ ಅ ಗುಡ್ ಥಿಂಗ್. ಅವ್ರು ಇವಾಗ ಬ್ಯಾಕ್ ಆಫ್ ಆಗಿರೋದು ಒಳ್ಳೇದೇ ಅಂತ ಹೇಳ್ತೀನಿ. ಯಾಕೆಂದ್ರೆ ಯಾವಾಗ ಒಬ್ಬ ವ್ಯಕ್ತಿಗೆ ಒಂದು ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಅವರು ಈ ರೀತಿಯಾಗಿ ಯೋಚನೆ ಮಾಡೋದೇ ಬೆಟರ್. ತುಂಬಾ ಜನರ ಅಡ್ವೈಸ್ ತಗೊಳ್ತಾ ಇಲ್ಲ ಇವರು, ಯಾರ ಒಂದು ಇನ್ಫ್ಲೂಯೆನ್ಸು ಇಲ್ಲ ಈ ಒಂದು ರಿಲೇಶನ್ಶಿಪ್ ನಲ್ಲಿ, ವಿಚ್ ಇಸ್ ಅ ಗುಡ್ ಸೈನ್. ಯಾಕೆಂದ್ರೆ ಅವ್ರಿಗೇನ್ ಬೇಕು ಅನ್ನೋ ಬೆಟರ್ ಕ್ಲಾರಿಟಿ ಅವ್ರಿಗೆ ಯಾವಾಗ ಒಬ್ರೇ ಇರ್ತಾರ ಅರ್ಥ ಆಗುತ್ತೆ. ನೆಕ್ಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ ಎಂಪರರ್ ಬರ್ತಾ ಇದೆ. ರಾಷನಲ್ ಅಂಡ್ ಲೆವೆಲ್ ಹೆಡೆಡ್ ಲವ್ ಅಂತ ಬರ್ತಾ ಇದೆ. ಸೊ ಇದ್ರ ಅರ್ಥ ಏನಂದ್ರೆ ನಿಮ್ಮನ್ನ ಅವ್ರು ಈ ತರದ್ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ.
ಹಾಗೂ ನಿಮ್ಮಿಂದಾನೇ ಅವ್ರು ಇನ್ಸ್ಪೈರ್ ಆಗ್ತಾ ಇದಾರೆ ಲೈಫ್ ನಲ್ಲಿ. ನೀವು ತುಂಬಾ ಚೆನ್ನಾಗಿರ್ಬೇಕು ಲೈಫ್ ನಲ್ಲಿ, ನಿಮ್ಗೆ ಇನ್ನ ಒಳ್ಳೆಯ ಲಕ್ಸುರಿ ಕೊಡ್ಬೇಕು, ಅವ್ರ ಕಡೆಯಿಂದ ಏನೇನೋ ಕಂಫರ್ಟ್ ಕೊಡಕ್ ಆಗುತ್ತೆ ನಿಮ್ಗೆ ಕೊಡ್ಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ನಲ್ಲೂ ಇದ್ದಾರೆ. ನೀವು ತುಂಬಾ ಒಳ್ಳೆಯ ಪೊಸಿಷನ್ ಮುಂದೆ ಹೋಗ್ಬೇಕು, ಒಂದೊಳ್ಳೆ ಕೆಲಸ ಸಿಗ್ಬೇಕು, ಆಕ್ಟಿವ್ ಆಗಿರ್ಬೇಕು, ಈ ತರ ನಿಮ್ಮನ್ನ ಅವರು ತುಂಬಾ ಉನ್ನತ ಸ್ಥಾನದಲ್ಲಿ ನೋಡುವಂತಹ ವ್ಯಕ್ತಿ ಆಗಿದ್ದಾರೆ. ಮತ್ತು ಇನ್ನೇನ್ ಬರ್ತಾ ಇದೆ, ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ಸೊ ನಾನು ಈಗ್ಲೂ ಕೂಡ ಟ್ಯಾರೋಲ್ ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಸಚ್ ಅ ಸ್ಮೂತ್ ಅಂಡ್ ಹ್ಯಾಪಿ ರೀಡಿಂಗ್ ಅಂತ ಹೇಳ್ತೀನಿ. ಪಾಸಿಟಿವ್ ಎನರ್ಜಿ ಇದೆ. ಸೊ ಈ ಕೂಡಲೇ ಕಮೆಂಟ್ ನಲ್ಲಿ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಏನ್ ಅನಿಸ್ತಾ ಇದೆ ರೀಡಿಂಗ್ ಬಗ್ಗೆ, ನಿಮ್ಮ ಪರ್ಸನ್ ಈ ತರ ಕ್ವಾಲಿಟೀಸ್ ಇದೆಯಾ, ನಿಮ್ಮಲ್ಲೂ ಈ ಕ್ವಾಲಿಟೀಸ್ ಇದೆಯಾ ಅಂತ ನೀವು ಕಮೆಂಟ್ ಮಾಡಿ. ಬಟ್ ಇಲ್ಲಿ ವರ್ಲ್ಡ್ ಬರ್ತಿರೋದ್ರಿಂದ ಡ್ರೀಮ್ ಕಮ್ ಟ್ರೂ ಅಂತ ಬರ್ತಾ ಇದೆ. ಯು ಕ್ಯಾನ್ ಸಿ ಡ್ರೀಮ್ ಕಮ್ ಟ್ರೂ. ಸೊ ನೀವು ಅವರು ಟ್ರಾವೆಲ್ ಮಾಡ್ತೀರಾ, ಮುಂದೆ ಮದುವೆ ಆಗುವಂತ ಆಸೆಗಳಿದೆ ಅಂದ್ರೆ ಅದು ಆಗುತ್ತೆ ಅಂತಾನೆ ಬರ್ತಾ ಇದೆ. ರೀಡಿಂಗ್ ನಲ್ಲಿ ಕನ್ಫರ್ಮೇಶನ್ ಬರ್ತಾ ಇದೆ. ನಾನು ಇಲ್ಲಿ ಏನೂನು ಮುಗ್ದೋಯ್ತು ಆಗೋಯ್ತು ಅನ್ನುವಂತಹ ಒಂದು ಯಾವುದೇ ಸಿಚುವೇಶನ್ ನಾನು ನೋಡ್ತಾ ಇಲ್ಲ. ಸೊ ಈ ರಿಲೇಶನ್ಶಿಪ್ ಸ್ಲೋ ಆಗೇ ಹೋಗುತ್ತೆ, ನಿಧಾನವಾಗಿ ಪ್ರೋಗ್ರೆಸ್ ಆಗುತ್ತೆ, ಅಂಡ್ ದಟ್ಸ್ ಓಕೆ. ನೀವೇನನ್ನು ರಶ್ ಅಲ್ಲಿ ಏನೋ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ ಕಡೆಗೆ ನೀವು ಗಮನ ಕೊಡಿ, ನಿಮ್ಮ ಲೈಫ್ ಕಡೆ ಗಮನ ಕೊಡಿ. ನಿಮ್ ಲೈಫ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಅವ್ರು ಆಸೆ ಪಡ್ತಾ ಇದ್ದಾರೆ. ಏನೇ ಪ್ರಾಬ್ಲಮ್ ಇದ್ರು ಖಂಡಿತವಾಗ್ಲೂ ವಿತ್ ಇನ್ 2 to 3 weeks ಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು 7 of Pentacles ಬಂದಿರೋದ್ರಿಂದ ಥಾಟ್ಫುಲ್ ಅಂಡ್ ಪ್ರೋಗ್ರೆಸಿವ್ ಲವ್. ನಾನು ಆಗ್ಲೇ ಹೇಳ್ದಾಗೆ ಇಬ್ರು ಕೂಡ ತುಂಬಾ ಒಳ್ಳೆಯ ಎಕ್ಸ್ಪೀರಿಯನ್ಸ್ ನ ಈ ರಿಲೇಶನ್ಶಿಪ್ ನಲ್ಲಿ ನೋಡ್ತೀರಾ. ಮನೆ ಕೊಂಡ್ಕೊಳ್ಳೋದು, ಮದುವೆ ಆಗುವಂಥದ್ದು, ಒಟ್ಟಿಗೆ ಇರುವಂಥದ್ದು, ಹಾಗೂ ನೀವು ಅವ್ರ ಫ್ಯಾಮಿಲಿ ನೋಡ್ಕೊಳ್ಳುವಂಥದ್ದು, ಅವರು ನಿಮ್ ಫ್ಯಾಮಿಲಿನ ನೋಡ್ಕೊಳ್ಳುವಂಥದ್ದು, ಆ ತರದ ಒಂದು ಬ್ಯೂಟಿಫುಲ್ ಬಾಂಡಿಂಗ್ ಆಗಿರುತ್ತೆ ಈ ರಿಲೇಶನ್ಶಿಪ್. ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇಬ್ರು ಕೂಡ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ತೀರಾ, ಹಾಗೂ ನೀವು ತುಂಬಾ ಮೇಲ್ ಬರ್ತೀರಾ ಅಕಾರ್ಡಿಂಗ್ ಟು ವರ್ಕ್. ಅವರು ರಿಲೇಟೆಡ್ ಟು ವರ್ಕ್ ತುಂಬಾ ಮೇಲ್ ಬರ್ತಾರೆ. ನೀವು ಅವ್ರಿಗೆ ಒಂದು ಲಕ್ಕಿ ಚಾಮ್ ಆಗಿದ್ದೀರಾ, ಹಾಗೂ ಅವರು ನಿಮ್ಗೆ ಒಂದು ಒಳ್ಳೆಯ ಲಕ್ಕಿ ಚಾಮ್ ಆಗಿದ್ದಾರೆ. ಸೊ ಈ ರಿಲೇಶನ್ಶಿಪ್ ನಲ್ಲಿ ಇನ್ನ ಏನೇನ್ ಮೆಸೇಜಸ್ ಇದೆ ನಾನು ಅದನ್ನು ನಿಮ್ಗೆ ತೆಗೆದು ಹೇಳ್ಬಿಡ್ತೀನಿ. ಅಂಡ್ ವಾಟ್ ಆರ್ ದ ಮೆಸೇಜಸ್, ಕೆಲವು ಮೆಸೇಜಸ್ ಈ ರಿಲೇಶನ್ಶಿಪ್ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳ್ತೀನಿ. ನೋ ಬರ್ತಾ ಇದೆ, ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಹೋಗ್ಬೇಡಿ ಈ ವ್ಯಕ್ತಿ ಬಗ್ಗೆ. ಈಗ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ನೀವು ಏನು ಆಕ್ಷನ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ಅಂಡ್ ನೆಕ್ಸ್ಟ್ ಏನ್ ಬರ್ತಾ ಇದೆ ಅಂದ್ರೆ ದಿಸ್ ಇಸ್ ದ ಸೈನ್. ನಿಮ್ಗೆ ಇವಾಗಲೇ ಗೊತ್ತಾಗಿರ್ಬೋದು ಈ ರಿಲೇಶನ್ಶಿಪ್ ಹೇಗಿದೆ ಅಂತ. ಒಂದು ಅನುಭವ, ಪಾಸಿಟಿವ್ ಅನುಭವ ನಿಮ್ಗೆ ಸಿಕ್ಕಿದೆ. ಸೊ ಆನ್ ದ ಹೋಲ್ ಐ ಆಮ್ ಸೀಯಿಂಗ್ ಥಿಂಗ್ಸ್ ಆರ್ ಲುಕಿಂಗ್ ರಿಯಲಿ ಗುಡ್. ಸೊ ಹೀಗೆ ಕಂಟಿನ್ಯೂ ಆಗಿ ಐ ಆಮ್ ಸೀಯಿಂಗ್ ಅಮೇಸಿಂಗ್ ರಿಸಲ್ಟ್ಸ್ ಫಾರ್ ದ ಫ್ಯೂಚರ್. ಬಿಕಾಸ್ ನೀವು ಇನ್ನ ಚೆನ್ನಾಗೇ ಇರ್ತೀರಾ ಮುಂದೆ ಅವ್ರ ಜೊತೆ. ಅಂಡ್ ಆ ಒಂದು ಕಂಫರ್ಟ್ ಇವರು ನಿಮ್ ಲೈಫ್ ನಲ್ಲಿ ಆಗಿದ್ದಾರೆ ಅಂತಾನೆ ಹೇಳ್ತೀನಿ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು.